ಹಾಯ್ ಫ್ರೆಂಡ್ಸ್, ಇವತ್ತು ಬ್ರಹ್ಮಗಂಟು ಧಾರಾವಾಹಿಯ ಕೊನೆಯ ಸಂಚಿಕೆಯಾಗಿದ್ದು, ಚಿರಾಗ್ ಪ್ಲಾನ್ ಅಂತೆಯೇ ಒಬ್ಬೊಬ್ಬರಾಗಿಯೇ ಬಂದು ಸೌಂದರ್ಯ ತಪ್ಪನ್ನ ಅರ್ಥ ಮಾಡಿಸುವಂತ ಕೆಲಸ ಮಾಡುತ್ತಿದ್ದು, ಮೊದಲಿಗೆ ದಿಶಾ ಆಗಿದ್ದಂತ ದೀಪ ಸೌಂದರ್ಯಳ ಮುಂದೆ ಬಂದು ನಿಲ್ತಿದ್ದಾಳೆ. ಆಗ ಸೌಂದರ್ಯ ಫುಲ್ ಶಾಕ್ ಆಗ್ತಾ ಇದ್ದಾಳೆ. ನೀನ್ ಹೇಗ್ ಬಂದಿ, ನೀನ್ ಹೇಗ್ ಬದುಕ್ ಬಂದೆ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಆಗ ದೀಪ ನಡೆದ ಘಟನೆಯನ್ನೆಲ್ಲ ತಿಳಿಸ್ತಾ ಇದ್ದಾಳೆ. ನೀನ್ ಅವತ್ತು ಶೂಟ್ ಮಾಡಿದಾಗ ಸತ್ತಿದ್ದು ನಾನಲ್ಲ, ಅದು ಒಂದು ಗೊಂಬೆ ಆಗಿತ್ತು. ಅದಕ್ಕೆ ಪೊಲೀಸಪ್ಪನೇ ನನಗೆ ಐಡಿಯಾ ಕೊಟ್ಟಿದ್ದು ಅಂತ ಕೂಡ ಹೇಳ್ತಾ ಇದ್ದಾಳೆ. ಆಗ ಸೌಂದರ್ಯ ಫುಲ್ ಶಾಕ್ ಆಗ್ತಾ ಇದ್ದಾಳೆ. ಅದೇ ರೀತಿ ನಾನು ದಿಶಾ ಆಗಿ ಇದ್ದಿದ್ದು ನಾನೇ ದೀಪ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಆಗ ಸೌಂದರ್ಯ ಆದರೂ ಕೂಡ ತಪ್ಪನ್ನು ಒಪ್ಪಿಕೊಳ್ದಿತಿ, ನಾನು ಯಾರಿಗೂ ಕೂಡ ನಿನ್ನ ಸೊಸೆಯಾಗಿ ಒಪ್ಪಿಕೊಳ್ಳೋಕೆ ನಿನ್ನ ಬಿಡಲ್ಲ ಅಂತ ಹೇಳಿ ಈಗಲೂ ಕೂಡ ಹೇಳ್ತಾ ಇದ್ದಾಳೆ. ಆಗ ದೀಪ ಅದಕ್ಕೆ ಪ್ರತ್ಯುತ್ತರವಾಗಿ, ನಿಮ್ಮ ಒಪ್ಪಿಗೆ ಯಾರಿಗೆ ಬೇಕು, ಎಲ್ಲರೂ ಕೂಡ ಈಗ ನನ್ನ ಮನೆಯಲ್ಲಿ ಸೊಸೆ ಅಂತ ಹೇಳಿ ಒಪ್ಪಿಕೊಂಡಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅಂದರೆ ನೀವೆಲ್ಲರೂ ಕೂಡ ಸೇರಿಕೊಂಡು ಡ್ರಾಮಾ ಆಡ್ತಾ ಇದ್ದೀರಾ ಅಂತ ಹೇಳಿ ಸೌಂದರ್ಯ ಕೇಳ್ತಾ ಇದ್ದಾಳೆ. ಅದೇ ರೀತಿ ನಿಮ್ಮನ್ನು ಯಾರನ್ನೂ ಕೂಡ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಸೌಂದರ್ಯಳ ಮಾವ ಅವರು ಕೂಡ ಅವಳ ಮುಂದೆ ಬಂದು ನಿಲ್ತಾ ಇದ್ದಾರೆ. ಆವಾಗ ಸೌಂದರ್ಯ ತುಂಬಾ ಶಾಕ್ಗೆ ಒಳಗಾಗ್ತಾ ಇದ್ದಾಳೆ. ನೀವು ಹೇಗೆ ಬಂದ್ರಿ, ನೀವು ವೀಲ್ ಚೇರ್ನಲ್ಲಿ ಇದ್ರಿ ಅಲ್ವಾ, ಎಲ್ಲಿ ನಿಮ್ಮ ವೀಲ್ ಚೇರ್ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಆಗ ನೀನೆಷ್ಟೇ ನಮ್ಮ ಮೇಲೆ ದ್ವೇಷವನ್ನು ಸಾಧಿಸಿದ್ರು, ಅದೇ ರೀತಿ ನನ್ನ ಮೇಲೆ ದ್ವೇಷ ಸಾಧನೆ ಮಾಡಿದ್ರು ಕೂಡ ನನ್ನ ದೇವರು ಕಾಪಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ಇಷ್ಟೊಂದು ದ್ವೇಷ ನಿನಗೆ ಯಾಕೆ, ನನ್ನ ಮನೆಯವ್ರ ಮೇಲೆ ಯಾಕೆ ಇಷ್ಟೆಲ್ಲ ದ್ವೇಷ ಸಾಧಿಸ್ತಿದ್ಯಾ ಹೇಳು ಅಂತ ಹೇಳಿ ಸೌಂದರ್ಯಳ ಮಾವ ಕೇಳ್ತಾ ಇದ್ದಾರೆ. ಆಗ ಸೌಂದರ್ಯ, ನಿಮಗೆ ಮಾತಾಡಲಿಕ್ಕೆ ಬರ್ತಾ ಇದೆಯಾ, ಹಾಗಾದರೆ ನೀವು ಇಷ್ಟು ದಿನ ಮಾಡ್ತಾ ಇದ್ದಿದ್ದು ನಾಟಕನ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಹೌದು, ನಾನು ಇಷ್ಟು ದಿನ ನಾಟಕನೇ ಮಾಡ್ತಾ ಇದ್ದಿದ್ದು ಅಂತ ಹೇಳಿ ಹೇಳ್ತಾ ಇದ್ದ. ಆಗ ಸೌಂದರ್ಯ, ಹೌದು, ನೀವು ಅವತ್ತು ನನಗೆ ಆಕ್ಸಿಡೆಂಟ್ ಮಾಡಿದ್ರಿಂದ ನನ್ನ ಗರ್ಭಕೋಶಕ್ಕೆ ಪೆಟ್ಟಾಗಿದೆ, ಅದರಿಂದಾಗಿ ನನಗೆ ಮಗು ಆಗಲ್ಲ, ನಾನು ತಾಯಿ ಆಗಲ್ಲ ಅಂತ ಹೇಳಿ ಅಂದಿದ್ದಾರೆ. ಅದರಿಂದನೇ ನಾನಿಷ್ಟು ದ್ವೇಷ ಸಾಧಿಸ್ತಿರೋದು, ನಿಮ್ಮ ಮೇಲೆ ಎಷ್ಟೊಂದು ದ್ವೇಷ ಸಾಧಿಸ್ತಿರೋಕ್ಕೆ ಕಾರಣ ಇದೇ ಆಗಿದೆ ಅಂತ ಹೇಳಿ ಸೌಂದರ್ಯ ಹೇಳ್ತಾ ಇದ್ದಾಳೆ. ಆಗ ಸೌಂದರ್ಯಳ ಮಾವ, ಅವತ್ತು ಅದು ಅಚಾನಕ್ ಆಗಿರುವಂಥ ಘಟನೆ, ನಾನು ಬೇಕಂತ ಮಾಡಿರೋದಲ್ಲ, ನನ್ನ ಕಾರ್ನ ಬ್ರೇಕ್ ಅವತ್ತು ಫೇಲ್ ಆಗಿತ್ತು, ಅದರಿಂದ ನನ್ನ ಹೆಂಡತಿ ಕೂಡ ನಾನು ಅವತ್ತು ಕಳ್ಕೊಂಡೆ. ಹಾಗೆ ನಿನಗೆ ಆ ರೀತಿ ಆಗಿರೋದಕ್ಕೆ ಒಂದಿಷ್ಟು ಪರಿಹಾರವನ್ನು ಕೂಡ ಕೊಟ್ಟಿದ್ದೀನಿ. ಅದೇ ರೀತಿ ನಾನು ನಮ್ಮ ಮನೆಗೆ ಸೊಸೆಯಾಗಿ ಕೂಡ ಕರೆದುಕೊಂಡು ಬಂದಿದ್ದೀನಿ. ನೀನು ಹಿರಿ ಸೊಸೆಯಾಗಿ ಹೀಗೆಲ್ಲ ಮಾಡಿರೋದು ನನಗೆ ಸ್ವಲ್ಪನೂ ಸರಿ ಅನಿಸ್ತಿಲ್ಲ ಅಂತ ಹೇಳಿ ಸೌಂದರ್ಯನ ಮಾವ ಹೇಳ್ತಾ ಇದ್ದಾರೆ. ಅದೇ ರೀತಿ ನನ್ನ ಮಗನಿಗೂ ಕೂಡ ನೀನು ತೊಂದರೆ ಕೊಟ್ಟು, ಅದು ಯಾಕೆ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಗುರುವನ್ನು ಕೂಡ ನೀನೇ ಸಾಯಿಸಿದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಗ ಸೌಂದರ್ಯ, ಇಲ್ಲ, ನಾನು ಗುರುವನ್ನು ಸಾಯಿಸಿಲ್ಲ, ಅವನೇ ಆಗಿ ಜಾರಿ ಬಿದ್ದಿರೋದು, ಅವನಾಗೆ ಸತ್ತಿರೋದು, ನಾನು ಸಾಯಿಸಲಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಆಗ ಸೌಂದರ್ಯಳ ಮಾವ, ನೀನು ಇಷ್ಟೆಲ್ಲ ಮಾಡಿದ್ದಿ, ನಾನು ಅದನ್ನು ನೀನು ಮಾಡಿಲ್ಲ ಅಂತ ಹೇಗೆ ನಂಬೋದು, ಹಾಗಾದರೆ ಅವನ ಮುಂದೆನೇ ನೀನು ಸತ್ಯವನ್ನು ಹೇಳು ಅಂತ ಹೇಳಿ ಗುರು ಅಂತ ಹೇಳಿ ಕರಿತಾ ಇದ್ದಾನೆ. ಆಗ ಗುರು ಬಂದು ಸೌಂದರ್ಯಳ ಮುಂದೆ ನಿಲ್ತಾ ಇದ್ದಾನೆ. ಆಗ ಸೌಂದರ್ಯಗೆ ತುಂಬಾ ಶಾಕ್ ಆಗ್ತಾ ಇದೆ. ನೀವು ಹೇಗೆ ಬಂದ್ರಿ ಗುರು ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಹೌದು, ನಾನೇ ಗುರು, ನನ್ಯಾಕೆ ಸಾಯಿಸ್ಲಿಕ್ಕೆ ನೀನು ಪ್ರಯತ್ನ ಪಟ್ಟಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಗ ಇಲ್ಲ, ನಾನು ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿಲ್ಲ, ನೀವಾಗೇ ಕಾಲ್ ಜಾರಿ ಬಿದ್ದಿರೋದು, ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ ಹೇಳಿ ಕೂಗ್ತಾ ಇದ್ದಾಳೆ. ಅದೇ ರೀತಿ ನನ್ನ ಮನೆಯವರಿಗೆಲ್ಲ ತೊಂದರೆ ಕೊಟ್ಟಿದ್ದೀಯಾ, ಅದೇ ರೀತಿ ನನ್ನ ಜೀವನದಲ್ಲೂ ಕೂಡ ನೀನು ಚಲ್ಲಾಟ ಆಡಿದ್ದೀಯಾ, ಮೋಸಗಾರ್ತಿ ನೀನು, ಅದೇ ರೀತಿ ಕೊಲೆಗಾರ್ತಿ ಕೂಡ. ಅರ್ಚನಾ, ಚಿರು ಎಲ್ಲರೂ ಕೂಡ ಹುಷಾರಾಗಿರಿ, ಇವಳು ಸರಿ ಇಲ್ಲ ಅಂತ ಹೇಳಿ ಅವನು ತಲೆ ತಿರುಗಿ ಕೆಳಗೆ ಬೀಳ್ತಾ ಇದ್ದಾನೆ. ಬಿದ್ದ ತಕ್ಷಣವೇ ಅಲ್ಲಿಗೆ ಚಿರು ಬಂದು ಏನಾಯಿತು ಗುರು ಅಂತ ಹೇಳಿ ಸಮಾಧಾನ ಮಾಡ್ತಾ ಇದ್ದಾನೆ. ಇಲ್ಲ, ನಿಮಗೆಲ್ಲ ಸರಿಯಾಗುತ್ತೆ ಅಂತ ಹೇಳಿ ಚಿರು ಹೇಳ್ತಾ ಇದ್ದಾನೆ. ಆಗ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಆಗ ಸೌಂದರ್ಯಂಗೆ ಒಂದು ಸರಿ ದಿಗ್ಭ್ರಮೆ ಒಳಗಾಗ್ತಾ ಇದ್ದಾಳೆ. ಸೌಂದರ್ಯ ಅಷ್ಟೊತ್ತಿಗೆ, ಅಂದರೆ ಚಿರು, ಇದನ್ನೆಲ್ಲ ನಿನ್ನ ಪ್ಲ್ಯಾನಾ, ನೀನು ಮಾಡಿರೋದ ಇದನ್ನೆಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಹೌದು,
ನಾನೇ ಮಾಡಿರೋದು ಈ ಪ್ಲ್ಯಾನ್ನೆಲ್ಲ. ಈ ಮನೇಲಿ ಬರೀ ಸತ್ಯಕ್ಕೆ ಮಾತ್ರ ಗೆಲುವಿರಬೇಕು ಹೊರತು ಸುಳ್ಳಿಗಲ್ಲ. ಯಾರನ್ನ ತಾಯಿ ಅಂತ ನಾನು ತುಂಬ ನಂಬಿದ್ದೆ, ಎಷ್ಟು ಚೆನ್ನಾಗಿ ದ್ರೋಹ ಬಗ್ದ್ಬಿಟ್ರಲ್ಲ ಅತ್ತಿಗೆ. ನಿಮ್ಮನ್ನ ಅತ್ತಿಗೆ ಅಂಥೇಳಿ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೆ. ನನ್ನ ಅಪ್ಪ ಏನೋ ಆಕಸ್ಮಿಕವಾಗಿ ತಪ್ಪು ಮಾಡಿರೋದು, ಅದು ಬೇಕಂತ ಮಾಡಿರೋದಲ್ಲ. ಆ ತಪ್ಪಿಗೆ ಎಷ್ಟೆಷ್ಟು ನಮ್ಮ ಮನೆಯವರಿಗೆಲ್ಲ ಶಿಕ್ಷೆ ಕೊಟ್ಬಿಟ್ರಿ, ಎಷ್ಟೆಲ್ಲ ದ್ವೇಷ ಸಾಧಿಸ್ತಾ ಬಂದ್ರಿ. ನನ್ನ ಹೆಂಡತಿಯಾದ ದೀಪನ್ನ ಸಾಯಿಸ್ಲಿಕ್ಕೆ ಹೊರಟ್ರಿ, ಸಾಯಿಸ್ಬಿಟ್ಟು ಆ ಜಾಗಕ್ಕೆ ದಿಶಾನ ತರುವಂಥ ಕೆಟ್ಟ ಯೋಚನೆಯನ್ನು ಮಾಡಿದ್ರಿ. ಅದೇ ರೀತಿ ನನ್ನ ಅಪ್ಪನ್ನ ಕೂಡ ಸಾಯಿಸ್ಲಿಕ್ಕೆ ಹೊರಟ್ರಿ. ಅದೇ ರೀತಿ ಏನೂ ತಿಳಿಯದಂಥ ಅಮಾಯಕನಾಗಿರುವ ನನ್ನ ತಮ್ಮನ ಗುರುವನ್ನ ಕೂಡ ನೀವು ಸಾಯಿಸ್ಲಿಕ್ಕೆ ಹೊರಟ್ರಿ. ಹಾಗೆ ಪ್ರಭಾಕರ್ ಮಾವನ ಮಗಳನ್ನ ಕೂಡ ಸಾಯಿಸಿದ್ರಿ. ಇಷ್ಟೆಲ್ಲ ಮಾಡಿದ್ರಲ್ಲ, ಯಾಕೆ, ನಾವೇನು ಅನ್ಯಾಯ ಮಾಡಿದ್ವಿ ನಿಮಗೆ ಅಂತ ಹೇಳಿ ಚಿರು ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ದಾನೆ. ಹಾಗೆ ತುಂಬಾ ಸಿಟ್ಟಿನಲ್ಲಿ ಕೂಡ ಸೌಂದರ್ಯಳ ಬಳಿ ಕೇಳ್ತಾ ಇದ್ದಾನೆ. ಆಗ ಇಷ್ಟೆಲ್ಲ ಮಾಡಿರೋ ನಿಮಗೆ ಏನು ಶಿಕ್ಷೆ ಕೊಡಬೇಕು ಅಂತ ಹೇಳಿ ಕೇಳಿದಾಗ ಗುರು ಇವಳನ್ನು ಶೂಟ್ ಮಾಡಿ ಸಾಯಿಸಿಬಿಡೋಣ, ನಾವೇ ಇವಳನ್ನ ಸಾಯಿಸಿಬಿಡೋಣ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇತ್ತ ಚಿಕ್ಕಪ್ಪ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿಬಿಡೋಣ, ಇವಳನ್ನ ಸಾಯಿಸಿ ನಾವ್ಯಾಕೆ ಕರ್ಮ ಕಟ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾನೆ. ಆಗ ಸೌಂದರ್ಯ ಅಲ್ಲೇ ಇದ್ದಂತಹ ಪಿಸ್ತೂಲನ್ನು ತಗೊಂಡ್ಬಿಟ್ಟು ಅವಳೇ ಸಾಯಿಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದಾಳೆ. ನನ್ನ ಮರ್ಯಾದೆನೆಲ್ಲ ಕಳೆದುಬಿಟ್ರಲ್ಲ, ನನ್ನ ಹಾಗೆ ಪೊಲೀಸ್ ಸ್ಟೇಷನ್ ಕೂಡ ನೀವು ಹ್ಯಾಂಡ್ ಓವರ್ ಮಾಡ್ತೀರಲ್ವ, ಅದು ಯಾವುದಕ್ಕೂ ನಾನು ಅವಕಾಶ ಕೊಡಲ್ಲ, ನಾನೇ ನನ್ನ ಸಾಯಿಸ್ಕೊಳ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾಳೆ. ಆವಾಗ ಚಿರು ಅವಳನ್ನು ತಡೆದ್ಬಿಟ್ಟು, ಯಾಕೆ ಜೀವ ತೆಕ್ಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದೀರಾ, ನೀವು ಮಾಡಿರೋ ತಪ್ಪನ್ನು ಕೇಳಿದೋ ತಪ್ಪಾಗಿ ಹೋಯ್ತಾ, ಯಾಕೆ ಈ ರೀತಿ ಮಾಡ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಅದೇ ರೀತಿ ಸೌಂದರ್ಯ, ನನಗೆ ಇನ್ಯಾರು, ನನ್ನ ಮರ್ಯಾದೆಯೆಲ್ಲ ಹೋಯಿತು ಅಂತ ಹೇಳ್ತಾ ಇದ್ದಾಳೆ. ಅದೇ ರೀತಿ ಮಗು ಅಂದರೆ ನನಗೆ ತುಂಬಾ ಇಷ್ಟ ಇತ್ತು, ಆದರೆ ಆಕ್ಸಿಡೆಂಟ್ ಮಾಡಿ ನಾನು ತಾಯಿ ಆಗದೆ ಇರೋ ಹಾಗೆ ಮಾಡಿದ್ದು ನಿಮ್ಮ ಅಪ್ಪ, ಅದರಿಂದಾಗಿ ನಾನು ಈ ರೀತಿ ಎಲ್ಲ ಮಾಡಬೇಕಾಯ್ತು. ಹಾಗೆ ಈ ಮನೆಗೆ ಕೂಡ ಮದುವೆ ಮಾಡಿ ಕರೆದುಕೊಂಡು ಬಂದರು, ನಾನು ಎಲ್ಲರನ್ನೂ ಪ್ರೀತಿಯಿಂದ ಕಂಟ್ರೋಲ್ಗೆ ತಗೊಂಡೆ. ಅದೇ ರೀತಿ ಸ್ನೇಹ ಪ್ರೀತಿಯನ್ನು ಗಳಿಸಿ ಈ ಮನೆಯಲ್ಲಿ ಎಲ್ಲರ ಜೊತೆ ಪ್ರೀತಿಯಿಂದ ಇರುವಂಥ ನಾಟಕ ಮಾಡಲು ಶುರು ಮಾಡಿದೆ. ಅದೇ ರೀತಿ ಈ ವಂಶವನ್ನು ಬೆಳೆದೀತಿ ಆಗಬೇಕು ಅಂತ ಹೇಳಿ ಪಣ ತೊಟ್ಟೆ. ಯಾರಿಗೂ ಕೂಡ ಮಕ್ಕಳಾಗಬಾರ್ದು ಅಂತ ಹೇಳಿ ಅಂದ್ಕೊಂಡೆ. ಎಲ್ಲರ ಮೇಲೆ ದ್ವೇಷವನ್ನು ಸಾಧಿಸ್ತಾ ನನ್ನೊಳಗಿರುವಂಥ ನಿಜವಾದ ಪ್ರೀತಿಗೆ ಜಾಗನೇ ಇಲ್ಲದಂತಾಯಿತು ಅಂತ ಹೇಳಿ ಅಳೋಕೆ ಶುರು ಮಾಡ್ತಾ ಇದ್ದಾಳೆ. ಅದೇ ರೀತಿ ನನ್ನ ಇಷ್ಟೆಲ್ಲ ತೊಂದರೆಯನ್ನು ನೀಡಿರುವಂಥ ನನ್ನನ್ನು ಇನ್ಯಾರು ಕ್ಷಮಿಸ್ತಾರೆ ಅಂತ ಹೇಳಿ ತುಂಬಾ ಪಶ್ಚಾತ್ತಾಪ ಪಟ್ಕೊಂಡು ಅಳಲು ಶುರು ಮಾಡ್ತಾ ಇದ್ದಾಳೆ ಸೌಂದರ್ಯ. ಆಗ ಚಿರು, ನಾನು ಕ್ಷಮಿಸ್ತೀನಿ ಅತ್ತಿಗೆ, ನಿಮ್ಮ ಜಾಗವನ್ನು ಯಾರೂ ತುಂಬಲು ಸಾಧ್ಯವಿಲ್ಲ, ಯಾವತ್ತಿಗೂ ನೀವೇ ನನ್ನ ಅತ್ತಿಗೆ ಆಗಿರಬೇಕು ಅಂತ ಹೇಳಿ ಚಿರು ಹೇಳ್ತಾ ಇದ್ದಾನೆ. ಇತ್ತ ದೀಪ ಕೂಡ, ಇಷ್ಟೊಂದು ನಿಮಗೆ ನೋವಾಗಿದೆ, ಅದೇ ರೀತಿ ಅಪಾರ್ಥ ಮಾಡಿಕೊಂಡು ಇಷ್ಟೆಲ್ಲ ಮಾಡಿರೋದ್ರಿಂದ ನಾನು ಕೂಡ ನಿಮ್ಮನ್ನು ಕ್ಷಮಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ಮಾವ ಕೂಡ, ನಿನ್ನ ತಪ್ಪನ್ನೆಲ್ಲ ತಿದ್ದುಕೊಂಡು ನೀನು ಇರ್ತೀಯ, ಹೊಸ ಸೌಂದರ್ಯ ಆಗಿ ಬದುಕ್ತೀಯ ಅಂತ ಅಂದರೆ ನಾನು ಕೂಡ ನಿನಗೆ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದೇ ರೀತಿ ಗುರು ಕೂಡ, ಅಪ್ಪ ಬೇಕಂತ ಮಾಡಿರೋದಲ್ಲ, ಅದು ಅಚಾನಕ್ ಆಗಿರುವಂಥ ಘಟನೆ, ಈಗ ನೀನು ಅದನ್ನೆಲ್ಲ ಮರೆತು ತಿದ್ದಿಕೊಂಡು ಹೊಸ ಸೌಂದರ್ಯ ಆಗಿ ಬದುಕ್ತೀಯ ಅಂದರೆ ನಾನು ಕೂಡ ನಿನಗೆ ಒಂದು ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದೇ ರೀತಿ ಪ್ರಭಾಕರ್ ಕೂಡ, ನನ್ನ ಮಗಳನ್ನು ನೀನು ಸಾಯಿಸಿದ್ರು ಕೂಡ ನೀನು ಇನ್ನು ಮುಂದೆ ಒಳ್ಳೆಯ ಸೌಂದರ್ಯ ಆಗಿ ಬದುಕ್ತೀಯ ಅನ್ನೋದಾಗಿದ್ದರೆ ನಾನು ನಿನ್ನನ್ನು ಕ್ಷಮಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಅರ್ಚನಾ ಕೂಡ, ನೀವು ಕಂಡ್ರೆ ನನಗೆ ಇಷ್ಟನೇ ಇರಲಿಲ್ಲ, ಆದರೆ ನೀವು ಅಪಾರ್ಥ ಮಾಡಿಕೊಂಡು ಇಷ್ಟನ್ನೆಲ್ಲ ಮಾಡಿದ್ದೀರಿ, ಇನ್ಮೇಲೆ ಒಳ್ಳೆಯ ಜೀವನವನ್ನು ನಡೆಸ್ತೀರಾ ಅನ್ನೋದಾದರೆ ನಾನು ಕೂಡ ನಿಮ್ಮನ್ನು ಕ್ಷಮಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ಕೊನೆಗೆ ಸೌಂದರ್ಯ ಎಲ್ಲರ ಮುಂದೆ ಕ್ಷಮೆಯನ್ನು ಕೇಳ್ತಾ ಇದ್ದಾಳೆ. ಅದೇ ರೀತಿ ಈ ಋಣವನ್ನು ತೀರಿಸೋಕೆ ಎಷ್ಟು ಜನ್ಮ ಎತ್ತಿದ್ರೂ ಕೂಡ ಸಾಧ್ಯವಾಗೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಮತ್ತೆ ನನಗೆ ಹೊಸ ಅವಕಾಶವನ್ನು ಕೊಟ್ಟಿದ್ದೀರಾ, ಇನ್ನು ಮುಂದೆ ನಾನು ಹೊಸ ಸೌಂದರ್ಯಳಾಗಿ ಬದುಕ್ತೀನಿ, ನಿಮಗೆಲ್ಲರಿಗೂ ಕೂಡ ಪ್ರೀತಿಯನ್ನು ಕೊಡ್ತೀನಿ, ನೀವು ಹೇಗೆ ಅನ್ಕೋತಿರೋ ಆ ರೀತಿ ಸೌಂದರ್ಯ ಆಗಿ ಬದುಕ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅದೇ ರೀತಿ ಚಿರು ಮತ್ತು ದೀಪ ನನ್ನ ಕಣ್ಣು ತೆರೆಸಿದ್ದಾರೆ ಅಂತ ತುಂಬಾ ಪಶ್ಚಾತ್ತಾಪವನ್ನು ಪಡ್ಕೊತಾ ಇದ್ದಾಳೆ.
ಹಾಗೆ ಮಾರನೇ ದಿನ ಹಾಸ್ಪಿಟಲಿಂದ ಡಾಕ್ಟರ್ ಕೂಡ ಬಂದಿದ್ದು ನಿಮಗೆ IVF ಮೂಲಕ ಮಕ್ಕಳನ್ನು ಮಾಡ್ಕೊಳ್ಳೋ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಿದ್ದು ಇದು ಎಲ್ಲರಿಗೂ ಖುಷಿಯನ್ನು ತಂದುಕೊಟ್ಟಿದೆ. ಹಾಗೆ ಇದು ಕೂಡ ದೀಪ ಮಾಡಿರೋದ್ರಿಂದ ಸೌಂದರ್ಯ ದೀಪಾಗೆ ತುಂಬಾ ಥ್ಯಾಂಕ್ಸನ್ನು ಹೇಳ್ತಾ ಇದ್ದಾಳೆ. ಹಾಗೆ ಇವತ್ತಿಂದಲೇ ಟ್ರೀಟ್ಮೆಂಟನ್ನು ಶುರು ಮಾಡೋಕ್ಕೆ ದೀಪ ಹೇಳ್ತಾ ಇದ್ದಾಳೆ. ಸೌಂದರ್ಯಕ್ಕಿಂತ ಗುಣ ಮುಖ್ಯ ಅಂತ ನನಗೆ ತೋರಿಸಿಬಿಟ್ಟೆ ದೀಪ ಅಂತ ಹೇಳಿ ಸೌಂದರ್ಯ ಹೇಳ್ತಾ ಇದ್ದಾಳೆ. ಹಾಗೆ ಇನ್ನು ಮುಂದೆ ಈ ಮನೆಗೆ ಪುಟ್ಟ ಮಗು ಬರುತ್ತೆ ಅಂತ ಹೇಳಿ ದೀಪಾಗೆ ಹೇಳ್ತಾ ಇದ್ದಾಳೆ. ಅದೇ ರೀತಿ ದೀಪ ಇನ್ನು ಮುಂದೆ ನನ್ನ ಅಕ್ಕ ಅಂತ ನೀನು ಕರಿಬೇಕು ಅಂತ ಹೇಳಿ ಸೌಂದರ್ಯ ಹೇಳ್ತಾ ಇದ್ದಾಳೆ. ಹಾಗೆ ಕೆಲವು ವರ್ಷದ ನಂತರ ಸೌಂದರ್ಯಕ್ಕೆ ಒಂದು ಮಗು ಕೂಡ ಆಗಿ ನಾಮಕರಣ ಶಾಸ್ತ್ರ ಕೂಡ ಆರಂಭವಾಗಿದೆ. ಹಾಗೆ ಈ ಮಗು ಬಂದ ಮೇಲೆ ಮನೆಯಲ್ಲಿ ಪ್ರಶಾಂತ ವಾತಾವರಣ ಮೂಡಿದ್ದು ಆ ಮಗುವಿಗೆ ಪ್ರಶಾಂತ್ ಅಂತ ಹೇಳಿ ಹೆಸರು ಕೂಡ ಇಡ್ತಾ ಇದ್ದಾರೆ. ಇದೇ ರೀತಿ ದೀಪಾಳ ಚಿಕ್ಕಪ್ಪ ದೀಪಾಗೆ ದೀಪ ನೀನು ಕರಿತಿದ್ಯಲ್ಲ ಚಿರುವನ್ನ ಆ ರೀತಿ ಕರಿ, ತುಂಬ ಕಿವಿಗೆ ಇಂಪಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ದೀಪ ಹಸ್ಬೆಂಡು ಅಂತ ಹೇಳಿ ಕರಿತಾ ಇದ್ದಾಳೆ. ಇಲ್ಲಿಗೆ ಈ ಧಾರಾವಾಹಿಯು ಕೊನೆಗೊಂಡಿದ್ದು ಇಷ್ಟು ದಿನ ಎಲ್ಲರ ಮೆಚ್ಚುಗೆ ಪಾತ್ರವಾಗಿದ್ದ ಈ ಧಾರಾವಾಹಿ ಈಗ ಮುಗ್ದಿದ್ದು ಒಂದು ಕಡೆ ಬೇಜಾರಾಗಿದ್ದು ಇನ್ನೊಂದು ಕಡೆ ಹ್ಯಾಪಿ ಎಂಡಿಂಗ್ ಆಗಿರೋದು ಎಲ್ಲರಿಗೂ ಖುಷಿ ಕೊಟ್ಟಿದೆ ಅಂತ ಹೇಳಿ ನನಗನ್ನಿಸ್ತಿದೆ. ನಿಮಗೂ ಕೂಡ ಹಾಗೆ ಅನಿಸಿದರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇದರಲ್ಲಿ ಯಾವ ಪಾತ್ರ ನಿಮಗೆ ತುಂಬಾ ಇಷ್ಟವಾಗ್ತಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇದ್ರ ಜೊತೆಯಲ್ಲಿ ಇನ್ನು ಮುಂದೆ ನಿಮಗೆ ಯಾವ ಧಾರಾವಾಹಿಯ ಸ್ಟೋರಿ ಹೇಳಬೇಕು ಅಂತ ಹೇಳಿ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಹೆಚ್ಚಿನ ಧಾರಾವಾಹಿಯ ಸ್ಟೋರಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.